ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನವೆಂಬರ್ 6ರ ನಂತರ ಎಕ್ಸ್ನೆಸ್ ಇಂಡಿಯಾದಲ್ಲಿ ಬ್ಯಾನ್ ಆಗ್ತಾ ಇದೆಯಾ, ಇಫ್ ಇನ್ ಕೇಸ್ ಬ್ಯಾನ್ ಆಗೋದಿದ್ರೆ ಯಾವ ರೀತಿ, ಇಫ್ ಇನ್ ಕೇಸ್ ಯೂಸ್ ಮಾಡೋದಿದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಮಾಹಿತಿನ ನೀಡಲಿಕ್ಕಿದ್ದೇನೆ. ಹಾಗೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಎಕ್ಸ್ನೆಸ್ ನಲ್ಲಿ ಆಕ್ಸೆಸ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ನೀವು ಫಾರೆಕ್ಸ್ ನಲ್ಲಿ ಟ್ರೇಡ್ ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಈ ಬಗ್ಗೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬಾರಿ ಮಾಹಿತಿ ನೀಡಿದ್ದೇನೆ. ಬಟ್ ಸ್ಟಿಲ್ ತುಂಬಾ ಜನರಿಗೆ ಇದರ ಬಗ್ಗೆ ಕನ್ಫ್ಯೂಷನ್ ಇದೆ, ಒಂದು ಕ್ಲಾರಿಟಿಯನ್ನು ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಡೀಟೇಲ್ಡ್ ಆಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಬಹುದು. ಈಗ ತುಂಬಾ ಜನರಿಗೆ ಒಂದು ನೋಟಿಫಿಕೇಶನ್ ಬಂದಿರಬಹುದು, ನವೆಂಬರ್ 6ರ ನಂತರ ನಿಮ್ಮ ಅಕೌಂಟ್ ಏನಿದೆಯಲ್ಲ ಬ್ಲಾಕ್ ಆಗ್ಲಿಕ್ಕಿದೆ ಅಥವಾ ರಿಮೂವ್ ಆಗ್ಲಿಕ್ಕಿದೆ ಅನ್ನೋ ನೋಟಿಫಿಕೇಶನ್ ನಿಮಗೆ ಬಂದಿರಬಹುದು. ಈ ಒಂದು ನೋಟಿಫಿಕೇಶನ್ ಯಾರಿಗೆಲ್ಲ ಬಂದಿದೆ ಅಂದ್ರೆ ನನಗೆ ಪರ್ಸನಲಿ ಬಂದಿಲ್ಲ, ಅಥವಾ ತುಂಬಾ ಜನ ನಮ್ಮ ವ್ಯೂವರ್ಸ್ ಗಳಿಗೆ ಆ ಒಂದು ನೋಟಿಫಿಕೇಶನ್ ಅಥವಾ ಮೆಸೇಜ್ ಏನಿದೆಯಲ್ಲ ಬಂದಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ಯೂಸರ್ಸ್ ಗಳಿಗೆ ಮಾತ್ರ ಈ ಒಂದು ನೋಟಿಫಿಕೇಶನ್ ಎಕ್ಸ್ನೆಸ್ ಶೇರ್ ಮಾಡಿದೆ. ಸೊ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ, ನವೆಂಬರ್ 6ರ ನಂತರ ನೀವು ನಿಮ್ಮ ಎಕ್ಸ್ನೆಸ್ ಅಕೌಂಟ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ, ನೀವು ಅದರಲ್ಲಿ ಫಂಡ್ ಅನ್ನ ಆಡ್ ಮಾಡ್ಲಿಕ್ಕಾಗಲ್ಲ, ಈವನ್ ವಿಡ್ರಾಲ್ ಕೂಡ ಮಾಡ್ಲಿಕ್ಕಾಗಲ್ಲ. ಈ ರೀತಿ ಒಂದು ನೋಟಿಫಿಕೇಶನ್ ಏನಿದೆಯಲ್ಲ ತುಂಬಾ ಜನರಿಗೆ ಬಂದಿರಬಹುದು. ಸೊ ಈ ಬಂದಿರೋ ನೋಟಿಫಿಕೇಶನ್ ಏನಿದೆಯಲ್ಲ ಆಕ್ಚುಲಿ ಇನ್ ಆಕ್ಟಿವ್ ಟ್ರೇಡರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಈ ಒಂದು ನೋಟಿಫಿಕೇಶನ್ ಬಂದಿದೆ. ಅಂದ್ರೆ ಕಳೆದ ಒಂದು 2-3 ತಿಂಗಳಿಂದ ಯಾವುದೇ ರೀತಿ ಟ್ರೇಡ್ ನ ಎಕ್ಸೆಸ್ ನಲ್ಲಿ ತಗೊಂಡಿಲ್ಲ, ಅಥವಾ ಯಾವುದೇ ರೀತಿ ಒಂದು ಫಂಡ್ ಅನ್ನ ಡೆಪಾಸಿಟ್ ಮಾಡಿಲ್ಲ, ಜಸ್ಟ್ ಡೆಮೋದಲ್ಲಿ ಟ್ರೇಡ್ ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಇಂತಹವರಿಗೆ ಈ ಒಂದು ನೋಟಿಫಿಕೇಶನ್ ಅಥವಾ ಮೆಸೇಜ್ ಏನಿದೆಯಲ್ಲ ಎಕ್ಸ್ನೆಸ್ ನಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತಾ ಅಥವಾ ಇನ್ ಆಕ್ಟಿವ್ ಇರುತ್ತಾ ಅನ್ನೋದ್ರ ಬೇಸ್ಡ್ ಆಗಿ ಎಕ್ಸ್ನೆಸ್ ಏನಿದೆಯಲ್ಲ ಈ ಒಂದು ನೋಟಿಫಿಕೇಶನ್ ನ ಕಳಿಸ್ತಾ ಇದೆ. ಬಟ್ ಎಕ್ಸ್ನೆಸ್ ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲಿ ಬ್ಯಾನ್ ಆಗ್ತಾ ಇಲ್ಲ, ಅಂದ್ರೆ ಕಂಪ್ಲೀಟ್ಲಿ ಆಪರೇಷನ್ಸ್ ನ ಎಕ್ಸ್ನೆಸ್ ಕ್ಲೋಸ್ ಮಾಡ್ತಾ ಇಲ್ಲ. ಯಾರೆಲ್ಲ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಎಕ್ಸ್ನೆಸ್ ಅಲ್ಲಿ ಡೆಪಾಸಿಟ್ ನ ಮಾಡ್ತಾ ಇದ್ರೆ, ವಿಡ್ರಾಲ್ ನ ತಗೊಳ್ತಾ ಇದ್ರೆ, ಪ್ರತಿದಿನ ಬೈ ಸೆಲ್ ಮಾಡ್ತಾ ಇದ್ರೆ ಅವರ ಅಕೌಂಟ್ ಏನಿದೆಯಲ್ಲ ನಾರ್ಮಲಿ ವರ್ಕ್ ಆಗ್ಲಿಕ್ಕಿದೆ. ಈ ಒಂದು ನೋಟಿಫಿಕೇಶನ್ ಶೇರ್ ಆಗಿರೋದು ಜಸ್ಟ್ ಇನ್ ಆಕ್ಟಿವ್ ಟ್ರೇಡರ್ಸ್ ಗಳಿಗೆ ಮಾತ್ರ. ಅಂದ್ರೆ ಯಾರೆಲ್ಲ ಪ್ರತಿದಿನ ಟ್ರೇಡ್ ನ ತಗೊಳ್ತಾ ಇಲ್ಲ ಅಥವಾ ಒಂದು 2-3 ತಿಂಗಳಿಂದ ಅಕೌಂಟ್ ಅದೇ ರೀತಿ ಇದೆಯಲ್ಲ ಅವರಿಗೆ ಮಾತ್ರ ಈ ಒಂದು ನೋಟಿಫಿಕೇಶನ್ ಹೋಗಿರೋದು ಅಂಡ್ ಅವರ ಅಕೌಂಟ್ ಮಾತ್ರ ಕ್ಲೋಸ್ ಆಗ್ತಾ ಇರೋದು. ಸೊ ಇಫ್ ಇನ್ ಕೇಸ್ ಸ್ಟಿಲ್ ನಿಮಗೆ ನಿಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ ಅಥವಾ ಕ್ಲೋಸ್ ಆಗಲ್ವಾ ಅನ್ನೋ ಡೌಟ್ ಏನಾದ್ರೂ ಇದ್ರೆ ನೀವು ಸಿಂಪ್ಲಿ ಒಂದು ಸ್ಟೆಪ್ ಅನ್ನ ಫಾಲೋ ಮಾಡಬಹುದು. ನೀವು ನಿಮ್ಮ ಪರ್ಸನಲ್ ಏರಿಯಾ ಹೋಗ್ಬಿಟ್ಟು, ಅಂದ್ರೆ ಇಲ್ಲಿ ನೀವು ಗಮನಿಸಬಹುದು ಇದು ನಮ್ಮ ಪರ್ಸನಲ್ ಏರಿಯಾ ಆಗಿರುತ್ತೆ, ರೈಟ್? ಇಲ್ಲಿ ನಮಗೆ ಡೆಪಾಸಿಟ್ ಆಗಿರ್ಬೋದು, ವಿಡ್ರಾಲ್ ಆಗಿರ್ಬೋದು, ಈ ರೀತಿ ಆಪ್ಷನ್ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಡೆಪಾಸಿಟ್ ಆಪ್ಷನ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಇದನ್ನ ಕ್ಲಿಕ್ ಮಾಡಿದಾಗ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಯು ಕೆನಾಟ್ ಡೆಪಾಸಿಟ್, ಅಂದ್ರೆ ನಿಮಗೆ ಡೆಪಾಸಿಟ್ ಮಾಡುವಂತಹ ಆಪ್ಷನ್ ಈಗ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಶೋ ಮಾಡಿದ್ರೆ ಆಗ ನವೆಂಬರ್ 6ರ ನಂತರ ನಿಮ್ಗೆ ಏನಿದೆಯಲ್ಲ ಅಕೌಂಟ್ ಕ್ಲೋಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ನಿಮ್ಮ ಒಂದು ಪೊಸಿಷನ್ ಏನಿದೆ, ಓಪನ್ ಪೊಸಿಷನ್ ಏನಿದೆ ಅದನ್ನ ಕ್ಲೋಸ್ ಮಾಡುವಂತ ಅವಕಾಶ ಇದೆ. ಬಟ್ ನ್ಯೂ ಪೊಸಿಷನ್ ಗಳನ್ನ ನಿಮ್ಗೆ ತಗೊಳ್ಳಿಕ್ಕೆ ಎಕ್ಸ್ನೆಸ್ ಅಲೌ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಿಮ್ಮ ಅಕೌಂಟ್ ಏನಿದೆಯಲ್ಲ ನವೆಂಬರ್ 6ರ ನಂತರ ಕ್ಲೋಸ್ ಆಗ್ಲಿಕ್ಕಿದೆ. ಯಾಕೆಂದ್ರೆ ನೀವು ಆಕ್ಟಿವ್ಲಿ ಒಂದು ಕಳೆದ 2-3 ತಿಂಗಳಿಂದ ಯಾವುದೇ ರೀತಿ ಟ್ರೇಡ್ ನ ಮಾಡಿಲ್ಲ ಅಥವಾ ಯಾವುದೇ ರೀತಿ ಫಂಡ್ ಅನ್ನ ಆಡ್ ಮಾಡ್ತಾ ಇಲ್ಲ, ಏನು ಕೂಡ ಮಾಡ್ತಾ ಇಲ್ಲ. ಜಸ್ಟ್ ನೀವು ಎಕ್ಸ್ನೆಸ್ ಅಕೌಂಟ್ ಅನ್ನ ಹೊಂದಿದ್ದೀರಾ ಅಷ್ಟೇ, ಬಟ್ ಆಕ್ಟಿವ್ಲಿ ಏನು ಕೂಡ ಮಾಡ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಎಕ್ಸ್ನೆಸ್ ಅಕೌಂಟ್ ಏನಿದೆಯಲ್ಲ ಇನ್ ಆಕ್ಟಿವ್ ಮೆಂಬರ್ಸ್ ಗಳನ್ನ ರಿಮೂವ್ ಮಾಡ್ತಾ ಇದೆ. ಏನಕ್ಕೆ ಇದನ್ನ ಮಾಡ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ. ನೀವಿಲ್ಲಿ ಗಮನಿಸಬಹುದು ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ನಿಮಗೆ ರಿಯಲ್ MT5 ಹಾಗೆ ಈ ಒಂದು ನಂಬರ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಈ ಒಂದು ನಂಬರ್ ಏನಿದೆಯಲ್ಲ ಇದನ್ನ ನಾನು ಎಷ್ಟು ಬೇಕಿದ್ರೂ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಈ ರೀತಿಯ ಇದು ಎಕ್ಸ್ನೆಸ್ ಇದೆ ಟರ್ಮಿನಲ್, ಅಂದ್ರೆ ಎಕ್ಸ್ನೆಸ್ ಗೆ ಲಾಗಿನ್ ಆಗೋದಕ್ಕೆ ನನ್ನ ಜಿಮೇಲ್ ID ಹಾಗೆ ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ನಾನು ಲಾಗಿನ್ ಆಗಿದ್ದೇನೆ. ಈಗ ಈ ಒಂದು ಪರ್ಸನಲ್ ಏರಿಯಾದಲ್ಲಿ ನಾನು ಬೇಕಿದ್ರೆ ಇನ್ನೊಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಅಂಡ್ ಇಲ್ಲಿ ರ್ಯಾಂಡಮ್ಲಿ ಏನಾದ್ರೂ ಒಂದು ಪಾಸ್ವರ್ಡ್ ಅನ್ನ ಹಾಕ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಆ ನಂತರ ನಾನು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ತೇನೆ. ಸೊ ಜಸ್ಟ್ ಪಾಸ್ವರ್ಡ್ ಏನಿದೆಯಲ್ಲ ಜಾಸ್ತಿ ಆಯ್ತು ನಮಗೆ. ಸೊ ಒಂದು ಅಪ್ಪರ್ ಕೇಸ್ ಅಂಡ್ ಒಂದು ಲೋವರ್ ಕೇಸ್ನ ಹಾಕಬೇಕಾಗುತ್ತೆ. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನಾನು ಇಲ್ಲಿ ಹಾಕ್ತೇನೆ. ಓಕೆ, ಲೆಟ್ಸ್ ಸಿ. ಓಕೆ, ಸೊ ಕ್ರಿಯೇಟ್ ಅಕೌಂಟ್ ಅಂತ ನಾನು ಇಲ್ಲಿ ಕೊಡ್ತೇನೆ. ಸೊ ಕ್ರಿಯೇಟ್ ಅಕೌಂಟ್ ಆದ ನಂತರ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇನ್ನೊಂದು MT5 ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇನ್ನೊಂದು ನಂಬರ್ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ರಿಯಲ್ ಅಕೌಂಟ್ ಏನ್ ಕ್ರಿಯೇಟ್ ಮಾಡ್ತೀವಿ ಎಕ್ಸ್ನೆಸ್ ಟರ್ಮಿನಲ್ ನ ಒಳಗಡೆ, ನಾವು MT5 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಅಂದ್ರೆ ಫೋರೆಕ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಯಾವ ರೀತಿ ಇರುತ್ತೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ, ನಮಗೆ ನೀವು ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ. ಈಗ ಫಾರ್ ಎನ್ ಎಕ್ಸಾಂಪಲ್ ಫೈರ್ಸ್ ಇದೆ ಅಕೌಂಟ್ ಅನ್ನು ನೀವು ಓಪನ್ ಮಾಡ್ತೀರಾ. ಫೈರ್ಸ್ ಇದ್ದೆ ಆಪ್ ನಿಮ್ಗೆ ಇರುತ್ತೆ, ಅದರಲ್ಲಿ ನೀವು ಲಾಗಿನ್ ಆಗ್ತೀರಾ. ಅದರ ಒಳಗಡೆ ಇನ್ನೊಂದು ಅಕೌಂಟ್ ಅಂತ ಏನು ಕೂಡ ಇರೋದಿಲ್ಲ. ಈಗ ಫೋರೆಕ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಯಾವುದೇ ಬ್ರೋಕರ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ, ಫಾರ್ ಎನ್ ಎಕ್ಸಾಂಪಲ್ ಎಕ್ಸ್ನೆಸ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದೀರಾ. ಬಟ್ ಟ್ರೇಡ್ ಮಾಡಬೇಕು ಅಂತ ಇದ್ದಾಗ ನಿಮ್ಗೊಂದು MT5 ನ ಅಕೌಂಟ್ ಇರಬೇಕಾಗುತ್ತೆ. ಇದು ಬ್ರೋಕರ್ ನ ಪ್ಲಾಟ್ಫಾರ್ಮ್ ನ ಒಳಗಡೆ ನಾವು ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಬ್ರೋಕರ್ ನ ಒಳಗಡೆನೆ ಇರುತ್ತೆ, ನಮ್ಗೆ ಅದು ಆಕ್ಚುಲಿ ಗೊತ್ತಾಗಲ್ಲ. ನಾವು ರಿಯಲ್ ಅಕೌಂಟ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ಇದು ಆಕ್ಚುಲಿ MT5 ಅವರದೊಂದು ಅಕೌಂಟ್ ಆಗಿರುತ್ತೆ. ಅಂದ್ರೆ ಈ ನಂಬರ್ ನ ಹಾಗೆ ಇನ್ನೊಂದು ಲಾಗಿನ್, ಈಗ ನಾನು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದೆ, ಆ ಪಾಸ್ವರ್ಡ್ ನ ಹಾಕ್ಬಿಟ್ಟು ನಾನು
MT5 ಅಲ್ಲಿ ಲಾಗಿನ್ ಆಗ್ಬೋದು. MT5 ಏನಿದೆಯಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ಒಂದು ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸೋದ್ರೆ, ಒಂದು ಈಗ ಫೈರ್ಸ್ ಇದ್ದು ಆಪ್ ಇದೆ. ಜಸ್ಟ್ ಫೈರ್ಸ್ ಇದ್ದ ಆಪ್ ಅಲ್ಲಿ ನಿಮ್ಗೆ ಇಫ್ ಇನ್ ಕೇಸ್ ಏನಾದರೂ ಜೆರೋದೋ ಕೂಡ ಲಾಗಿನ್ ಆಗ್ಬೋದು, ಅಪ್ಸ್ಟಾಕ್ಸ್ ಕೂಡ ಲಾಗಿನ್ ಆಗ್ಬೋದು, ಈ ರೀತಿ ಆಪ್ಷನ್ ಏನಾದರೂ ಕಾಣಲಿಕ್ಕೆ ಸಿಕ್ಕಿದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಅಂದ್ರೆ MT5 ಆ ರೀತಿ ಸ್ಟ್ಯಾಂಡರ್ಡ್ ಪ್ಲಾಟ್ಫಾರ್ಮ್, ಯಾವುದೇ ಬ್ರೋಕರ್ ನೀವು ಯೂಸ್ ಮಾಡಿ ಇದರಲ್ಲಿ ನೀವು ಲಾಗಿನ್ ಆಗ್ಬೋದು. ಸೊ ಈ ಒಂದು ಲಾಗಿನ್ ಆಗೋದಕ್ಕೆ MT5 ಲಾಗಿನ್ ಆಗೋದಕ್ಕೆ ಬ್ರೋಕರ್ಗಳು ಏನ್ ಮಾಡಬೇಕಾಗುತ್ತೆ, ಈ ರೀತಿ ರಿಯಲ್ ಅಕೌಂಟ್ ನೀವು ಏನ್ ಕ್ರಿಯೇಟ್ ಮಾಡ್ತೀರಾ ಇದಕ್ಕೆ ಅರೌಂಡ್ $9 ಅನ್ನ ಬ್ರೋಕರ್ಗಳು ಪೇ ಮಾಡಬೇಕಾಗುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ರೀತಿ 00 USD ಇರುವಂತಹ ತುಂಬಾ ರಿಯಲ್ ಅಕೌಂಟ್ಗಳು ಎಕ್ಸ್ನೆಸ್ ನ ಒಂದು ಟರ್ಮಿನಲ್ ಅಲ್ಲಿ ಇದೆ, ಅಥವಾ ಎಕ್ಸ್ನೆಸ್ ನ ಒಂದು ಸರ್ವರ್ ಅಲ್ಲಿ ತುಂಬಾ ಅಕೌಂಟ್ಗಳು ಇದೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಇಲ್ಲಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದೆ, ನಂದೊಂದು $9 ನ ಎಕ್ಸ್ನೆಸ್ ಗೆ MT5 ಗೆ ಪೇ ಮಾಡಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಎಕ್ಸ್ನೆಸ್ ಬೇರೆನೆ, MT5 ಬೇರೆನೆ. ಎಕ್ಸ್ನೆಸ್ ಅಂಡ್ MT5 ಕಂಪ್ಲೀಟ್ಲಿ ಡಿಫರೆಂಟ್ ಕಂಪನೀಸ್ ಆಗಿರುತ್ತೆ, ರೈಟ್? ಸೊ ಹಾಗಾಗಿ ಇಲ್ಲಿ MT5 ಗೆ ಎಕ್ಸ್ನೆಸ್ ಏನಿದೆಯಲ್ಲ ಮೆಟಾ ಟ್ರೇಡರ್ ಗೆ ಎಕ್ಸ್ನೆಸ್ ಪೇ ಮಾಡಬೇಕಾಗುತ್ತೆ. ಸೊ ಈ ರೀತಿ ತುಂಬಾ ಜನ ಯೂಸ್ ಮಾಡದೇ ಇರೋ ಅಕೌಂಟ್ ಗಳಿಗೂ ಕೂಡ ಎಕ್ಸ್ನೆಸ್ ಪೇ ಮಾಡಬೇಕಾಗಿ ಬಂದಿರೋದ್ರಿಂದ, ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಈ ರೀತಿ ಇನ್ ಆಕ್ಟಿವ್ ಅಕೌಂಟ್ ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ದಟ್ ಏನಾಗುತ್ತೆ, ಯಾರೆಲ್ಲ ಡೈಲಿ ಟ್ರೇಡ್ ನ ಮಾಡ್ತಾ ಇದ್ರೆ, ಯಾರೆಲ್ಲ ಆಕ್ಟಿವ್ಲಿ ಟ್ರೇಡ್ ನ ಮಾಡ್ತಾ ಇದ್ರೆ ಅವ್ರಿಗೊಂದು ಉತ್ತಮವಾದ ಎನ್ವೈರ್ಮೆಂಟ್ ಅಂದ್ರೆ ಈ $9 ಏನ್ ಅವರಿಗೆ ಪೇ ಮಾಡಬೇಕಾಗಿತ್ತು MT5 ಅವರಿಗೆ, ಸೊ ಅದೇ ಒಂದು $9 ನ ಸೇವ್ ಮಾಡಿದ್ರು ಅಂತ ಇದ್ದಾಗ, ಯಾರೆಲ್ಲ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅವರಿಗೆ ಏನಾದ್ರೂ ಒಂದು ಫೀಚರ್ಸ್ ಗಳನ್ನ ಅಥವಾ ಒಂದು ಉತ್ತಮವಾದ ಕಂಫರ್ಟೇಬಲ್ ಸ್ಪೇಸ್ ಅನ್ನು ಅವ್ರಿಗೆ ಕೊಡ್ಬೋದು ಅನ್ನೋ ಉದ್ದೇಶ ಆಗಿರ್ಬೋದು, ಅಥವಾ ಆ ಒಂದು ಎಕ್ಸ್ಟ್ರಾ ಪೇಮೆಂಟ್ ಏನಿದೆ ಅದನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಎಕ್ಸ್ನೆಸ್ ಏನ್ ಮಾಡ್ತಾ ಇದೆ, ಇನ್ ಆಕ್ಟಿವ್ ಮೆಂಬರ್ಸ್ ಗಳನ್ನ ರಿಮೂವ್ ಮಾಡ್ತಾ ಇದೆ. ಅದು ಬಿಟ್ಟು ಆಕ್ಟಿವ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ರೆ, ಎಕ್ಸ್ನೆಸ್ ಅಲ್ಲಿ ಪ್ರತಿದಿನ ನೀವು ಟ್ರೇಡ್ ನ ಮಾಡ್ತಾ ಇದ್ರ, ಡೆಪಾಸಿಟ್ ವಿಡ್ರಾಲ್ ಎಲ್ಲವನ್ನು ಕೂಡ ನೀವು ಮಾಡ್ತಾ ಇದ್ರ ಅಂತ ಇದ್ದಾಗ, ನಿಮ್ಗೆ ಎಕ್ಸ್ನೆಸ್ ನಲ್ಲಿ ಯಾವುದೇ ರೀತಿ ಅಕೌಂಟ್ ಏನಿದೆಯಲ್ಲ ಏನು ಕೂಡ ತೊಂದರೆ ಇರಲ್ಲ. ಅಂದ್ರೆ ಎಕ್ಸ್ನೆಸ್ ನ ಅಕೌಂಟ್ ನವೆಂಬರ್ 6ರ ನಂತರ ಕೂಡ ನಿಮಗೆ ಓಪನ್ ಇರುತ್ತೆ. ಇಫ್ ಇನ್ ಕೇಸ್ ಸ್ಟಿಲ್ ನೀವು ಆಕ್ಟಿವ್ಲಿ ಟ್ರೇಡ್ ನ ಮಾಡ್ತಾ ಇದ್ರ ಅಂಡ್ ನಿಮಗೆ ಅಕೌಂಟ್ ಏನಿದೆಯಲ್ಲ ನವೆಂಬರ್ 6ರ ನಂತರ ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳಿ, ಅಂಡ್ ಇಫ್ ಇನ್ ಕೇಸ್ ಆ ಅಕೌಂಟ್ ಏನಾದರೂ ನಮ್ಮ ಲಿಂಕ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ, ನೀವು ನಮಗೆ ಡೈರೆಕ್ಟ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡಬಹುದು, ಈ ಅಕೌಂಟ್ ನಿಮ್ಮ ಲಿಂಕ್ ಅಲ್ಲಿ ಇತ್ತು, ಬಟ್ ಈಗ ನಮಗೆ ನವೆಂಬರ್ 6ರ ನಂತರ ನಮಗೆ ಕ್ಲೋಸ್ ಆಗಿದೆ, ನಾನು ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ದೆ, ಏನಾಗಿದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು ಅನ್ನೋದನ್ನ ನಮಗೆ ಮೆಸೇಜ್ ಮಾಡಿದ್ರೆ, ನಾನು ಡೈರೆಕ್ಟ್ಲಿ ಎಕ್ಸ್ನೆಸ್ ನಿಮಗೆ ಆ ಇಶ್ಯೂನ ಫಾರ್ವರ್ಡ್ ಮಾಡ್ತೀನಿ, ಅವ್ರು ಇಮಿಡಿಯೇಟ್ಲಿ ಚೆಕ್ ಮಾಡ್ಬಿಟ್ಟು ಏನಾಗಿದೆ ಅನ್ನೋದನ್ನ ತಿಳಿಸ್ತಾರೆ. ಬಟ್ ಓನ್ಲಿ ಥಿಂಗ್ ಇಸ್ ಆ ಅಕೌಂಟ್ ಏನಿದೆಯಲ್ಲ ನಮ್ಮ ಲಿಂಕ್ ಅಲ್ಲಿ ಇರಬೇಕು. ಇಫ್ ಇನ್ ಕೇಸ್ ನಮ್ಮ ಲಿಂಕ್ ಅಲ್ಲಿ ಇಲ್ಲ ಅಂತ ಇದ್ದಾಗ ನಾವು ಎಕ್ಸ್ನೆಸ್ ಗೆ ರೀಚ್ ಔಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಎಕ್ಸ್ನೆಸ್ ನಮಗೆ ಏನು ಕೂಡ ಅಲೌ ಮಾಡೋದಿಲ್ಲ ಅದರ ಬಗ್ಗೆ ಮಾಹಿತಿನ ತೆಗೆದುಕೊಳ್ಳೋದಕ್ಕೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾರ್ಟ್ನರ್ ಚೇಂಜ್ ಅಥವಾ ನೀವು ನಮ್ಮ ಲಿಂಕಿಗೆ ಬರಬೇಕು ಅಂದ್ರೆ ಪಾರ್ಟ್ನರ್ ಚೇಂಜ್ ಅನ್ನ ಮಾಡಬಹುದು. ಅದರ ಡೀಟೇಲ್ಸ್ ಏನಿದೆಯಲ್ಲ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಎಕ್ಸ್ನೆಸ್ ಇಂಡಿಯಾದಲ್ಲಿ ನವೆಂಬರ್ 6ರ ನಂತರ ಬ್ಯಾನ್ ಆಗ್ತಾ ಇಲ್ಲ, ಅಥವಾ ವರ್ಕ್ ನ ಸ್ಟಾಪ್ ಮಾಡ್ತಾ ಇಲ್ಲ. ಜಸ್ಟ್ ಇನ್ ಆಕ್ಟಿವ್ ಯಾರೆಲ್ಲ ಟ್ರೇಡ್ ಮಾಡ್ತಾ ಇರಲಿಲ್ಲ ಅವರನ್ನ ರಿಮೂವ್ ಮಾಡ್ತಾ ಇದೆ. ಯಾರು ಟ್ರೇಡ್ ಮಾಡ್ತಾ ಇಲ್ಲ ಅವರು ಬೇಡ ಅನ್ನೋದ್ರ ಬೇಸ್ಡ್ ಆಗಿ, ಅಥವಾ ಯಾರು ಏನು ಕೂಡ ಮಾಡ್ತಾ ಇಲ್ಲ ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರನ್ನ ರಿಮೂವ್ ಮಾಡ್ತಾ ಇದೆ ಅಷ್ಟೇ. ಬಟ್ ಯಾರೆಲ್ಲ ಆಕ್ಟಿವ್ಲಿ ಟ್ರೇಡ್ ನ ಮಾಡ್ತಾ ಇದ್ರೆ ಅವ್ರಿಗೆ ಏನು ಕೂಡ ಅಕೌಂಟ್ ಬ್ಲಾಕ್ ಆಗೋದಾಗಿರ್ಬೋದು ಅಥವಾ ಅಕೌಂಟ್ ರಿಮೂವ್ ಆಗೋದಾಗಿರ್ಬೋದು ಆ ರೀತಿ ಏನು ಕೂಡ ಇಶ್ಯೂಸ್ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಐ ಹೋಪ್ ನಿಮಗೆ ಈ ಒಂದು ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ನವೆಂಬರ್ 6ರ ನಂತರ ಇಫ್ ಇನ್ ಕೇಸ್ ನಿಮ್ಮ ಅಕೌಂಟ್ ಏನಾದ್ರು ರಿಮೂವ್ ಆದ್ರೆ ನೀವು ಮುಂದೆ ಯಾವ ರೀತಿ ಫಾರೆಕ್ಸ್ ನಲ್ಲಿ ಟ್ರೇಡ್ ನ ಮಾಡಬಹುದು, ಯಾವ ಬ್ರೋಕರ್ ನೀವು ಚೂಸ್ ಮಾಡಬಹುದು. ಸೊ ಬೆಟರ್ ಬ್ರೋಕರ್ ಏನಾಗುತ್ತೆ, ಎಕ್ಸೆಲಾನ್ ನಿಮಗೆ ಬೆಟರ್ ಬ್ರೋಕರ್ ಆಗಿರುತ್ತೆ. ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಜಸ್ಟ್ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಡೈರೆಕ್ಟ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಜಸ್ಟ್ ನಿಮಗೆ 20% ಡೆಪಾಸಿಟ್ ಬೋನಸ್ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಪ್ರೀಮಿಯಂ ಗ್ರೂಪ್ ಕೂಡ ನೀವು ಫ್ರೀ ಆಗಿ ಜಾಯ್ನ್ ಆಗಬಹುದು. ಹಾಗೆ ಡೆಪಾಸಿಟ್ ಬೋನಸ್ ಏನಿದೆಯಲ್ಲ, ಕನ್ನಡ ರಾಜ್ಯೋತ್ಸವಕ್ಕೆ ಆಕ್ಚುಲಿ ನಾವು 100% ಡೆಪಾಸಿಟ್ ಬೋನಸ್ ನ ನಮ್ಮ ಲಿಂಕ್ ಅಲ್ಲಿರೋ ವ್ಯೂವರ್ಸ್ ಗಳಿಗೆ ನೀಡಿದ್ವಿ ಎಕ್ಸೆಲಾನ್ ಕಡೆಯಿಂದ. ಸೊ ಆ ರೀತಿ ನಿಮಗೆ ಡೆಪಾಸಿಟ್ ಬೋನಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಡೈರೆಕ್ಟ್ಲಿ ಓಪನ್ ಮಾಡಿದ್ರೆ ಜಸ್ಟ್ 20% ಸಿಗುತ್ತೆ. ಸೊ ಈ ರೀತಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆ ಲಿಂಕ್ ನ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಈ ಒಂದು ಎಕ್ಸೆಲಾನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ UPI ಡೆಪಾಸಿಟ್ ಆಗಿರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಸ್ಮೂತ್ ಆಗಿ ನಡೆಯುತ್ತೆ. ಅಂದ್ರೆ ನಿಮ್ಗೆ ಯಾವುದೇ ರೀತಿ ಅಕೌಂಟ್ ಫ್ರೀಸ್ ಆಗೋದಾಗಿರ್ಬೋದು, ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಇಶ್ಯೂಸ್ ಏನಿದೆಯಲ್ಲ ಅದೇನು ಕೂಡ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಅದರಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ಟ್ರೇಡ್ ನ ಮಾಡಬಹುದು. ಆಲ್ಮೋಸ್ಟ್ ಎಕ್ಸ್ನೆಸ್ ರೀತಿಯ ನೀವು ಇದರಲ್ಲಿ ಟ್ರೇಡ್ ನ ಮಾಡಬಹುದು. ಸೊ ಹೆಚ್ಚಿನ ಮಾಹಿತಿಗೆ ನೀವು ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಬಹುದು, ಅಥವಾ ನೀವು ನಮಗೆ ವಾಟ್ಸ್ಆಪ್ ನ ಮಾಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ ಏನಾಗಿರುತ್ತೆ 8123827368. ಇದು ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಇಲ್ಲಿಗೆ ನೀವು ಮೆಸೇಜ್ ಮಾಡಿದಾಗ ನಮ್ಮ ಟೀಮ್ ಅವರು ನಿಮಗೆ ಎಕ್ಸೆಲಾನ್ ನ ಲಿಂಕ್ ಅನ್ನು ಶೇರ್ ಮಾಡ್ತಾರೆ. ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು, ಪ್ರೀಮಿಯಂ ಗ್ರೂಪ್ಗೆ ಯಾವ ರೀತಿ ಜಾಯ್ನ್ ಆಗೋದು, ಎಲ್ಲ ಮಾಹಿತಿಗಳನ್ನ ನಿಮಗೆ ನೀಡ್ತಾರೆ. ಸೊ ಐ ಹೋಪ್ ನಿಮಗೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ರೆ ವಿತೌಟ್ ಎನಿ ವರೀಸ್ ನೀವು ಟ್ರೇಡ್ ನ ಕಂಟಿನ್ಯೂ ಮಾಡಬಹುದು. ಯಾರೆಲ್ಲ ಇನ್ ಆಕ್ಟಿವ್ ಇದ್ರೆ ನಿಮ್ಮ ಅಕೌಂಟ್ಸ್ ಏನಿದೆಯಲ್ಲ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗ್ತಾ ಇದೆ. ನೀವು ಈಗ ಡೆಪಾಸಿಟ್ ಮಾಡಿದ್ರು ಕೂಡ ಏನು ಕೂಡ ಯೂಸ್ ಇಲ್ಲ, ಈಗ ನೀವು ಟ್ರೇಡ್ ಮಾಡ್ತೀರಾ ಅಂತ ಇದ್ದಾಗಲೂ ಕೂಡ ಏನು ಕೂಡ ಯೂಸ್ ಇಲ್ಲ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ತುಂಬಾ ಜನರಿಗೆ ಕನ್ಫ್ಯೂಷನ್ ಇತ್ತು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.